ಹಲೋ ನಮಸ್ತೆ, ನನ್ನ ಹೆಸರು ಸ್ನೇಹ ಶರ್ಮಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಲೋಕ. ಹೊಸ ಪ್ರಯೋಗ ನಾಟಕದ ಹೆಸರು ಸರಗು ಅಂತ. ಹೊಸ ನಾಟಕದ ಪ್ರೊಡಕ್ಷನ್ ಹೇಗೆ ನಡೆಯುತ್ತೆ ನಿಮಗೆ ತೋರಿಸ್ಬೇಕು, ಬನ್ನಿ. ಇದು ನಮ್ಮ ರಿಹರ್ಸಲ್ ಸ್ಪೇಸ್. ಫಸ್ಟ್ ಸ್ಟೆಪ್ ಇಸ್ ರೀಡಿಂಗ್. ಇಡೀ ನಾಟಕನ ಕಪಲ್ ಆಫ್ ಟೈಮ್ಸ್ ಓದ್ತೀವಿ ಎಲ್ಲರೂ. ಆಮೇಲೆ ಡಿರೆಕ್ಟರ್ ಸ್ಕ್ರಿಪ್ಟ್ನೇ ಎಡಿಟ್ ಮಾಡ್ತಾರೆ. ಮೈ ಪ್ರಾಸೆಸ್ ಇಸ್ ಐ ಹೈಲೈಟ್ ಮೈ ಲೈನ್ಸ್ ಅಲಾಂಗ್ ವಿತ್ ದ ಕ್ಯೂ. ನನ್ನ ಪಾತ್ರಕ್ಕೆ ಪ್ರಿಪೇರ್ ಆಗೋದಕ್ಕೆ ಈ ಥರ ಕ್ಯಾರೆಕ್ಟರ್ ಪ್ರೊಫೈಲ್ ಒಂದಷ್ಟು ಪ್ರಿಂಟೌಟ್ ತೆಗೆದಿಟ್ಕೊಂಡಿದ್ದೀನಿ. ನಾನು ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು ಥಿಯೇಟರಲ್ಲಿ, ಸೀರಿಯಲಲ್ಲಿ ಅಥವಾ ಫಿಲ್ಮಲ್ಲಿ ಐ ಫಾಲೋ ದ ಸೇಮ್ ಪ್ರೊಸೀಜರ್. ಅದ್ರ ಬ್ಯಾಕ್ ಸ್ಟೋರಿ ಬರ್ಕೋತೀನಿ. ಫಾರ್ ಎಕ್ಸಾಂಪಲ್ ಚೈಲ್ಡ್ಹುಡ್ ಹೇಗಿತ್ತು, ಫಿಸಿಕಲ್ ಅಪಿಯರೆನ್ಸ್ ಹೇಗೆ, ದ ಸೈಕಲಾಜಿಕಲ್ ಹಿಸ್ಟ್ರಿ ಏನು ಅಂತೆಲ್ಲ. ಸ್ಟೆಪ್ ನಂಬರ್ 3 ಬ್ಲಾಕಿಂಗ್. ಆ್ಯಕ್ಟರ್ಸ್ ಪೊಸಿಷನಿಂಗ್. ಯಾರು ಎಲ್ಲಿಂದ ಎಂಟರ್ ಆಗ್ತಾರೆ, ಎಕ್ಸಿಟ್ ಆಗ್ತಾರೆ, ಯಾರು ಎಲ್ಲಿ ನಿಂತು ಕೂತು ಮಾತಾಡ್ತಾರೆ, ಸೆಟ್ ಪ್ರಾಪರ್ಟಿ ಎಲ್ಲ ಎಲ್ಲಿರುತ್ತೆ, ಇದೆಲ್ಲ ಈ ಪಾಯಿಂಟಲ್ಲಿ ಡಿಸೈಡ್ ಆಗುತ್ತೆ. ಟು ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ದ ಸ್ಕ್ರಿಪ್ಟ್ ನಾವು ನಾಟಕದ ರೈಟರ್ ಜೊತೆ ಮೀಟ್ ಮಾಡಿ ಮಾತಾಡಿದ್ವಿ. ಇನಿಷಿಯಲಿ ಟೆಂಟೇಟಿವ್ ಸೆಟ್ ಜೊತೆಗೆ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಹೆಂಗೆಲ್ಲ ರಿಹರ್ಸ್ ಮಾಡಿದ್ವಿ ಗೊತ್ತಾ? ಅಂತ ಯಾವ ವೆದರ್ಗೂ ಅಲ್ಲಾಡಲಿಲ್ಲ. ವೆದರ್ ಸೂಪರ್ ಆಗಿತ್ತು ಅಂತ ಬಿಸಿ ಬಿಸಿ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಓಹ್, ಸ್ಪೀಕಿಂಗ್ ಆಫ್ ಫುಡ್, ನಾನೊಂದಿನ ಖಾರಪುರಿ ಮಾಡ್ಕೊಂಡು ತೊಗೊಂಡು ಹೋಗಿದ್ದೆ. ಇನ್ನೊಂದಿನ ಅಲ್ಲೇ ಎಲ್ಲರೂ ಚಿರುಮುರಿ ಮಾಡ್ಕೊಂಡು ತಿಂದ್ವಿ. ಇವರು ರೋಸ್ಟಿ ಸೂಪರಾಗಿ ಮಾಡ್ಕೊಂಡು ಬಂದು ಎಲ್ಲರಿಗೂ ಕೊಟ್ಟರು. ಮಾತು ಬರಲ್ವಾ ನಿಮಗೆ? ಬರಲ್ವಾ? ಅಂದರೆ ಈ ಜಗತ್ತಿನ ಗೊತ್ತಾ, ಈ ಜಗತ್ತಲ್ಲಿ ಬದುಕೋ ಅಂತ ಮಾತಿನ ಬರೀ ಡೌಗಳು ನಿಂದು. ಇಂಪ್ರೂವೈಸೇಷನ್ಗೂ ಜಾಗ ಇದೆ, ಬಟ್ ರಿಹರ್ಸಲ್ ಟೈಮಲ್ಲೇ ಇಂಪ್ರೂವೈಸ್ ಮಾಡಬೇಕು. ಅದನ್ನು ಡೈರೆಕ್ಟರ್ ಓಕೆ ಮಾಡಬೇಕು. ಆನ್ ದ ಡೇ ಆಫ್ ದ ಶೋ ಆದಷ್ಟು ಈ ಥರ ಇಂಪ್ರೂವೈಸೇಷನ್ಸ್ನ ಅಲೋ ಮಾಡಲ್ಲ. ಯಾಕಂದರೆ ಲೈವಾಗಿ ಪರ್ಫಾರ್ಮ್ ಮಾಡೋದ್ರಿಂದ ಇಟ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಅಂತ. ಸ್ಟೆಪ್ ನಂಬರ್ 5 ಇದೆ ನೋಡಿ ನಮ್ಮ ಸೆಟ್ಟು. ಸೆಟ್ ಜೊತೆಗೆ ಆ್ಯಕ್ಚುಯಲಾಗಿ ಪ್ರಾಪರ್ಟೀಸ್, ಮ್ಯೂಸಿಕ್ ಜೊತೆಗೆ, ಲೈಟಿಂಗ್ ಜೊತೆಗೆ ಎಲ್ಲ ತುಂಬ ರಿಹರ್ಸ್ ಮಾಡಿದ್ವಿ. ಅದಾದಮೇಲಿಂದ ನಮ್ಮ ಶೋ ಡೇ ಬಂದೇ ಬಿಡ್ತು. ನಾವು ಪರ್ಫಾರ್ಮ್ ಮಾಡಿದ್ದು PCPAನಲ್ಲಿ. ಸೆಟ್ ಪ್ರಾಪರ್ಟಿ ಎಲ್ಲ ರೆಡಿ ಮಾಡಿಟ್ಕೊಂಡು ಮೇಕಪ್ ಮಾಡಿಸ್ಕೊಂಡು ಶೋ ಮಾಡಿದ್ವಿ. ಅದು ಮುಗಿದ ಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನನ್ನ ಗಿಲ್ಟಿ ಪ್ಲೆಜರ್ ಏನು ಗೊತ್ತಾ? ಐ ಲವ್ ಪ್ರ್ಯಾಂಕಿಂಗ್ ಪೀಪಲ್. ಒಂದು ಶೋ ಮುಗೀತು, ಇನ್ನೊಂದು ಶೋಗಿಂತ ಮುಂಚೆ ಟೈಮ್ ಇತ್ತು. ಆ ಗ್ಯಾಪಲ್ಲಿ ಒಂದಿಷ್ಟು ಆ್ಯಕ್ಟರ್ಸ್ ಹೋಗ್ಬಿಟ್ಟು ಮಲಗಿದ್ರು. ನಾನು ಹೋಗಿ ಡೈರೆಕ್ಟರ್ ಕರಿತಾ ಇದ್ದಾರೆ, ಬೇಗ ಬರಬೇಕಂತೆ ಅಂತ ಫುಲ್ಲು ಗಲಿಬಿಲಿ ಮಾಡಿ ಅವ್ರನ್ನ ಎಬ್ಸ್ಬಿಟ್ಟೆ. ಐ ನೋ ಸಮ್ ಆಫ್ ಯು ಹೇಟೆಡ್, ಬಟ್ ನಾನು ಯಾರಿಗೆ ಪ್ರ್ಯಾಂಕ್ ಮಾಡಿದೆ ಅವರು ನನ್ನ ಅಣ್ಣನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ರು ನಾಟಕದಲ್ಲಿ. ಸೊ ಅವ್ರು ಏನು ಮಾಡಿದ್ರು ಅಂದರೆ, ನನಗೆ ತಂಗಿಗೆ ಹೊಡೆಯೋ ಸೀನ್ ಇತ್ತು ಆ್ಯಂಡ್ ಅವರು ಕೋಪನೆಲ್ಲ ಅಲ್ಲಿ ಸ್ಟೇಜ್ ಮೇಲೇ ವೈಲ್ ವಿ ವರ್ ಆ್ಯಕ್ಟಿಂಗ್ ತೀರಿಸ್ಕೊಂಡ್ರು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಪ್ರ್ಯಾಂಕ್ ನಂಬರ್ 2. ಇವಳ ಹೆಸರು ಐಶು ಅಂತ. ಇವಳು ಕ್ಲೈಮ್ಯಾಕ್ಸ್ ಆಫ್ ದ ನಾಟಕದಲ್ಲಿ ಮಾತ್ರ ಇದ್ಲು. ಸೊ ಅವಳು ನಮ್ಮನ್ನು ಜಾಯಿನ್ ಆಗಿದ್ದು ಒಂದು ಸ್ವಲ್ಪ ಲೇಟ್. ಅವಳು ಬಂದಾಗ ನಾನು ಹೇಳಿದೆ, ಹೇ ನಿನ್ನ ಗಂಡನ ಕ್ಯಾರೆಕ್ಟರ್ ಮಾಡ್ತಿರೋರು ನೋಡು ಅಲ್ಲಿ ಕೂತಿದ್ದಾರೆ, ಆ್ಯಂಡ್ ಒಂದು ಸ್ವಲ್ಪ ಜಾಸ್ತಿ ಡೈಲಾಗ್ಸ್ನ ಆ್ಯಡ್ ಮಾಡಿದ್ದಾರೆ ಡೈರೆಕ್ಟರು. ಅವ್ರು ಬರ್ಕೊಂಡಿದ್ದಾರೆ, ನೀನು ಹೋಗಿ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊ ಅಂತ. ಶಿ ಆ್ಯಕ್ಚುಲಿ ವೆಂಟ್ ಟು ಹಿಮ್. ಅವ್ರು ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹಿ ವಾಸ್ ಜಸ್ಟ್ ಸಿಟ್ಟಿಂಗ್ ದೇರ್. PCPAನಲ್ಲಿ 2 ಶೋ ಮಾಡಿದ್ವಿ. ಅದಾಗಿದ ತಕ್ಷಣ ಒಂದಿನ ಬಿಟ್ಟು ನೆಕ್ಸ್ಟ್ ನಮಗೆ ಕಲಾಗ್ರಾಮದಲ್ಲಿ ಶೋ ಇತ್ತು. ಅಗೇನ್ ಮೇಕಪ್ ಆಯಿತು, ಲೈನ್ಸ್ ರಿಹರ್ಸ್ ಮಾಡ್ಕೊಂಡ್ವಿ ಅಂತ ಹೋಗಿದ್ದೆ. ಹೋಗಿ ಚೆನ್ನಾಗಾಗಲಿ get ready 7 o'clock, second bell 7:10, 7:15ಗೆ third bell. ಡೈರೆಕ್ಟರ್ ಪೆಪ್ ಟಾಕ್ ಕೊಟ್ಟರು. ಅದಾದಮೇಲೆ ಪ್ರೇಯರ್ಸ್ ಮಾಡಿಕೊಂಡು ಸೂಪರ್ ಸ್ಯಾಟಿಸ್ಫೈಯಿಂಗ್ ಶೋನ ಮಾಡಿದ್ವಿ. ಇವತ್ತಿಗಿಷ್ಟೇ.
ವಿಡಿಯೋ ಇಷ್ಟ ಆದರೆ ಯು ನೋ ದ ಡ್ರಿಲ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.